ಏನೂ ಇಲ್ದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು. ಆ ರೇಮಂಡ್ ಸಿಂಘಾನಿಯಾ ಅಂತ ಇದ್ದಾರೆ ನೋಡಿ, ಅವರೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಜೀವಿತ ಕಾಲದಲ್ಲಿ ಮಕ್ಕಳಿಗೆ ಏನು ಕೊಡಬೇಡಿ, ಸತ್ ಮೇಲೆ ಎಲ್ಲ ಹೋಗೋಂಗ್ ಮಾಡಿ ಅಂತ. ನನ್ನನ್ನು ಬೀದಿಗೆ ತಳ್ಳಿದ್ದಾರೆ ಅಂತ. ಕಷ್ಟಪಟ್ಟು ನಾನು ಬೆಳೆಸ್ದೆ, ಇರುವೆ ಗೊದ್ದ ಇವೆಲ್ಲ ಒಂದೊಂದೇ ಮರಳು ಕಾಳು ತಗೊಂಬಂದು ಹುತ್ತ ಕಟ್ಟುತ್ತೆ ದೊಡ್ಡದಾಗಿ, ಅದ್ರಲ್ಲಿ ಹಾವು ಬಂದು ಸೇರ್ಕೊಳ್ಳುತ್ತೆ. ಎಲ್ಲ ತಪ್ಪಿದು. ಇಷ್ಟು ದೊಡ್ಡ ಕಟ್ಟಡ ಕಟ್ತೀವಿ ನಾವು, ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಕೋರ್ಟು ಕಚೇರಿ ಕಟ್ತೀವಿ. ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಲ್ಲ, ಅವ್ರನ್ನ ಹೊರಗಡೆ ಹಾಕ್ತಿವಿ, ಮನೆಯಲ್ಲಿ ಬೀದಿಲ್ ಕೂತಿರೋ ಕಬನ್ ಪಾರ್ಕ್ ಬೆಂಚ್ ಮೇಲೆ ಬಿದ್ದಿರು ಅಂತ ಹೇಳೋದು ತಪ್ಪು. ಅವ್ರ ಇಲ್ದಲ್ನೆ ಅದಕ್ಕೊಂದು ಆಕ್ಟಾ ನೋಡ್ಕೊಳ್ಳಿ ಅಂತ. ಅಲ್ಲಿ ನೋಡಿ ಯಾವ್ದೋ ಒಂದು ಕೇಸ್ನಲ್ಲಿ ಮಾಡಿದ್ದಾರೆ, ಅವ್ರಿಬ್ರು ಮಾಡಿದ್ರು, ಅವ್ರಿಗೆ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಗಿಫ್ಟ್ ನ ವಾಪಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ವಾಪಸ್ ಹಾಕಿದ್ದಾರೆ ನೋಡಿ ಆ ಆಕ್ಟ್ ಒಳಗಡೆಗೆ. ಆ ದಿನ ಬರುತ್ತೀಗ, ತಪ್ಪದು, ಅವೆಲ್ಲ ಮಾಡ್ಕೂಡ್ದು. ಏನೂ ಇಲ್ದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ದೇಶ ಇದು. ಏನು ಇಲ್ದೇ ಇದ್ರು ಜಾಯಮಾನೋ ಭವತಿ ತ್ರೈಋಣಾಹ ಅಂತ. ಹುಟ್ಟ ತಕ್ಷಣನೇ 3 ಋಣ ಬಂತು ನಮ್ಗೆ, 3 ಸಾಲ: ದೈವ ಋಣ, ಋಷಿ ಋಣ, ಪಿತೃ ಋಣ ಅಂತ. ಪಿತೃ ನೀಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ತಂದೆ ಅಂತಲ್ಲ, ಪಿತೃಗಳು ಅಂತಂದ್ರೆ ನಮ್ಮ ಹಿರಿಕರು ಅಂತ, ಗೊತ್ತಾಯ್ತಲ್ಲ. ಹಂಗಾಗಿ ಮಹಾಲಯ ಅಮಾವಾಸ್ಯೆ ರಜನ ಬ್ರಿಟಿಷರ ಕಾಲದಲ್ಲಿ ಕೊಟ್ರು. ಇಟ್ಸ್ ಎ ಪ್ರೀ ಇಂಡಿಪೆಂಡೆನ್ಸ್ ಜನರಲ್ ಹಾಲಿಡೇ. ದೇ ನ್ಯೂ, ದೇ ಅಂಡರ್ಸ್ಟುಡ್, ಗೊತ್ತಾಯ್ತಲ್ಲ. ದೇ ಅಂಡರ್ಸ್ಟುಡ್ ಅಂಡ್ ದೆನ್ ಸೆಡ್ that this is the position anta. See, some belief system you can't help it. ಏನ್ ನಾವಿಲ್ಲಿ ಹೋಗಿ ಒಂದು ಸಮಾಧಿ ಮುಂದೆ ಒಂದ್ ಎಡ ಇಟ್ಬಿಟ್ಟು ಅದ್ ಬಂದು ಕಾಗೆನೋ ಕೋಳಿನೋ ಮತ್ತೊಂದೋ ಪ್ರಾಣಿನೋ ಪಕ್ಷಿನೋ ತಿನ್ಬಿಟ್ಟು ಹೋಗ್ಬಿಟ್ರೆ ಅವ್ರಿಗಲ್ಲಿ ಊಟ ಸಿಕ್ಬಿಡ್ತಾ ಅಂತ ಕೇಳ್ತಾರೆ, ಗೊತ್ತಾಯ್ತಲ್ಲ. ಐ ಡೋಂಟ್ ನೋ, ದಟ್ಸ್ ಎ ಬಿಲೀಫ್ ಸಿಸ್ಟಮ್. Day before yesterday, after the final phase of that evacuation in that tunnel, ಅವನು ಯಾರೋ ಹೇಳದಂತೆ ಊರ್ನವ್ರೆಲ್ಲಾರ್ನು, ನೋಡಿ ಇಲ್ಲೊಂದು ಟೆಂಪಲ್ ಇತ್ತು, ಆ ಟೆಂಪಲ್ ನ ಹಂಗೆ ಉಳಿಸ್ಕೊಂಡು ನೀವು ಡೆಮಾಲಿಷನ್ ಮತ್ತೆ ಇದನ್ನ ಟನಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ. ಬಟ್ ದಟ್ ಫೆಲೋ ಡೆಮಾಲಿಸ್ಟ್. ವಿತೌಟ್ ದಟ್ ದಿಸ್ ಇಸ್ ದಿ ಪ್ರಾಬ್ಲಮ್ ದಟ್ ಯು ಹ್ಯಾವ್ ಎನಿಸೈಡ್ ಅಂತ. ವೆನ್ ಆಲ್ ದಿಸ್ ಅಮೆರಿಕನ್ ಮಿಷನ್ ಎವ್ರಿಥಿಂಗ್ ಫೇಲ್ಡ್, another foreigner came, he took out some idea. A temporary temple was established there, and that foreign fellow who has headed the last phase of operations bowed down to the temple and then commenced the operations, and it was successful within no time. It's a miracle anta heltare. So we don't know what the forces that would act. We are not here to advocate any such thing. It's all about the belief system, you see. So jayamano bhavati trairuna is what the classical Hindu law would say. ಹುಟ್ಟನೆ ಪಿತೃಗಳಿಗೆ ಋಣವನ್ನ ನಾವು ಅವರ ಒಂದು ಋಣವನ್ನ ಪಡ್ಕೊಂಡು ಬಂದಿರ್ತೀವಿ, ಅದಕ್ಕೆ ಪಿತೃ ಕಾರ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲ ಜನಾಂಗಕ್ಕಿದೆ ಪಿತೃ ಕಾರ್ಯ. ಇವನ್ ಕ್ರಿಶ್ಚಿಯನ್ಸ್ ದೇ ಹ್ಯಾವ್ ದಟ್ ಬಿಲೀಫ್. ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ ಸಿಮಿಟ್ರಿಗೆ ಹೋಗಿ ಮಾಡ್ಕೊಂಡು ಬರ್ತಾರೆ. ಮುಸಲ್ಮಾನರಲ್ಲೂ ಇದೆ, 41ನೇ ದಿವಸ ಸ್ಪೆಷಲ್ ಪ್ರೇಯರ್ಸ್ ಆರ್ ಮೇಡ್. ಸೊ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್? This would say that something is to be worked out ಅಂತ. ಕೇಳಿ ಹಿಂದೂಗಳಾಗಿ ಪ್ರಾಪರ್ಟಿ ಅವರಿಂದ ಬಂದಿದ್ದು, ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ. ಕರೆಕ್ಟ್. ಅದನ್ನ ಮಿಕ್ಕಿದ್ದೆಲ್ಲ ನಾನು ಉಳಿಸ್ಕೊಂಡಿದ್ದೀನಿ. ಸ್ಕೆಚಲ್ಲಿ ಓಪನ್ ವೆಲ್ ತೋರಿಸಿಲ್ಲ, ಅದನ್ನ ಕಲರ್ ತೋರಿಸಿಲ್ಲ, ಯಾರಿಗ್ ರೈಟ್ ಅಂತ ಸೆಟಲ್ಮೆಂಟ್ ಡೀಡಲ್ ಬರ್ದಿಲ್ಲ. ನೀವು ಹಾಕೊಳ್ಳಿ, ಅವರು ಹಾಕೊಳ್ಳಿ ಪಂಪ್ನ. ನಿಮ್ ಪಂಪ್ ನೀವು ಹಾಕೊಳ್ಳಿ, ಅವ್ರ ಪಂಪ್ ಹಾಕೊಳ್ಳಿ. ನೀವು ಪಕ್ಕದ ಮನೆಗೆ ನೀರ್ ಬಿಡಿ, ಬಾವಿ ಖಾಲಿ ಮಾಡಿ. ಕೃಷ್ಣಮೂರ್ತಿ ಇವೆಲ್ಲ ಬಿಟ್ಬಿಟ್ಟು ಕೇಳಿ, 2 ಆಪ್ಷನ್ ಇದೆ. ರುಕ್ಮಿಣಿ ಅವ್ರ ಹತ್ರ ಅವ್ರ ಜೀವಂತ ಇರೋ ತನಕ ಅವ್ರು ಇದ್ಕೊಂಡು ಹೋಗ್ಕೊಳ್ಳಿ, ನಿಮ್ಮ ಬಲ್ತಾಯಿ. ಅದಾದ್ಮೇಲೆ ಅವ್ರಿಗೇನ್ ಬೇಕೋ ಕೇಳಿ, ಅದನ್ನ ನೀವು ಪರ್ಚೇಸ್ ಮಾಡಿ, ಅಥವಾ ಈಗಲೇ ಪರ್ಚೇಸ್ ಮಾಡಿ, ಎಲ್ಲ ನೀವೇ ಇಟ್ಕೊಳ್ಳಿ. ಅಥವಾ ನಿಮ್ ಫಸ್ಟ್ ಫ್ಲೋರ್ನೇ ಅವ್ರಿಗೆ ಮಾರಿ ಮಾರ್ಕೆಟ್ ರೇಟ್ಗೆ ಏನ್ ಬೇಕೋ ದುಡ್ಡು ಕೊಡಿಸ್ತೀನಿ, ಪ್ಲಸ್ LIC ಸಾಲ ಕೊಡಿಸ್ತೀನಿ, ತಗೊಂಡ್ ಖಾಲಿ ಮಾಡ್ಕೊಟ್ಟು ಹೋಗಿ. ಅಲ್ಲಿ ಮ್ಯಾಟ್ರ್ ಮುಗೀತು. ಅವ್ರ ಹತ್ರ ಹೇಳಿ ಮುಗಿಸೋಣ. ಈಗ ಆಯ್ತಲ್ಲ, ಈಗ ಮುಗೀತಲ್ಲ ಕೃಷ್ಣಮೂರ್ತಿಗಳೇ, ಎಲ್ಲ ಮುಗೀತು. ಅವ್ರು ಮಾಡದೆ ಆದ್ರೆ ನಾನು ಆತರ ಡಿಗ್ರಿ ಮಾಡ್ತೀನಿ ಅಷ್ಟೇ. ನೀವು ಅವ್ರಿಗೆ ಮಾರ್ತೀರಾ, ಅವ್ರದ್ ನೀವು ತಗೋತೀರಾ ಫಸ್ಟ್ ಫ್ಲೋರ್, ಅಷ್ಟು ಹೇಳ್ಬಿಟ್ರೆ ಮುಗೀತು. ನೀವೇ ಹೇಳಿ. ಈಗ ಇಂದಿರಾನಗರ್ನಲ್ಲಿ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ. 15,000 ರಿಂದ 18,000 ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟು. 18,000 ರೂಪಾಯಿ ಇಟ್ಕೊಳ್ಳಿ. 675 ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ.
1,21,50,000 rupees ಆಗುತ್ತೆ. 1,50,000 ಬಿಟ್ಕೋಣ. 1,20 lakhs you pay her, she will go away. There ends the matter. When are you to bring the DD? ಮಧ್ಯಾಹ್ನ ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ 7th. Release this matter. Heard Sri K.R. Krishnamurthy to hear other side. Release this matter on 7/12 at 2:30. ಆಯ್ತಲ್ಲ, ಎಲ್ಲ ಮುಗಿ ಇರೋದೇ ಇದೊಂದು ಗಲಾಟೆ ಅಷ್ಟೇನೆ. ಅದು ನಿಮ್ದು ಅಲ್ವೇ ಅಲ್ಲ ಪ್ರಾಪರ್ಟಿ ಐಟಮ್ ನಂಬರ್ 1. ಮಿಕ್ಕಿದ್ರಲ್ಲಿ ನೀವು ಸಪರೇಟ್ ಸೂಟ್ ಹಾಕೊಳ್ಳಿ. ಮಿಕ್ಕಿದ್ದ ಆಮೇಲೆ ನೀವು ಸಪರೇಟ್ ಮಾಡ್ಕೋಬೇಕು. ನೀವು ನಿಮ್ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲೂ ಸಪರೇಟ್ ಶೇರ್ ಕೇಳಲಿಲ್ಲ, ನಿಮ್ಗೆ ಅವತ್ತಿನ ದಿನ ಶೇರ್ ಇರಲಿಲ್ಲ, ಹೋಗಿ ಮಾತಾಡ್ಕೊಳ್ಳಿ. ಬೇಕಾದ್ರೆ ಅವ್ರು ಅಪೀಲ್ ವಿಡ್ರಾ ಮಾಡೋ ನಿಮ್ಗೇನು ಸಿಗಲ್ವಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ಹೌ ಕೆನ್ ಐ ರಿಫ್ರೈನ್ ಹಿಮ್ ಫ್ರಮ್ ವಿಡ್ರಾಯಿಂಗ್ ದಿ ಅಪೀಲ್? ಸರ್ ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು, ನೀವು ಮಾಡ್ಕೊಳ್ಳಿ. ಅದು ಅವ್ರ ಪ್ರಾಪರ್ಟಿ. ಐಟಮ್ ನಂಬರ್ 1 ಮಾತ್ರ ಗಲಾಟೆ ಇರೋದೀಗ. ಅವ್ರ ಅಪ್ಪಂಗ್ ಬಿಟ್ಕೊಟ್ರೆ ಮಿಕ್ಕಿದ್ ನೋಡ್ಕೊಳ್ಳಿ ನೀವು. ಯು ಹ್ಯಾವ್ ಟು ಫೈಲ್ ಅಪೀಲ್, ಕ್ರಾಸ್ ಅಬ್ಜೆಕ್ಷನ್, ಯು ಹ್ಯಾವ್ ಟು ಡೂ ಸಮಥಿಂಗ್. ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಇಫ್ ಯು ವಾಂಟ್ ಯು ಕ್ಯಾನ್ ಫೈಲ್ ಎ ಸಪರೇಟ್ ಸೂಟ್. ಹಾಕೊಳ್ಳಿ ನನ್ನ ಸೂಟು. 7ನೇ ತಾರೀಕು ತನಕ ಟೈಮ್ ಇಟ್ಟಿದ್ದೀನಲ್ಲ. ಅವ್ರೊಬ್ರೇ ಕೊಡಕ್ಕಾಗಲ್ಲ ಇವ್ರೆ, ಎಲ್ಲಾರು ಕೊಡ್ಬೇಕು. ಅದಕ್ಕೆ ನೀವೆಲ್ಲಾರನ್ನು ಕೇಳಿ. ನೋಡಿ, ಜೈರಾಮ್ ಪ್ಲೇಂಟಿಫ್ ಆಯ್ತು, ಈ ಕಡೆಗೆ ದ್ವಾರಕನಾಥ್ ಇದ್ದಾರೆ, ಗೊತ್ತಾಯ್ತಲ್ಲ, ಇನ್ನೊಬ್ರು ಗಂಡಸರು. ಆಚೆ ಕಡೆಗೆ ರಾಘವೇಂದ್ರ ಇದ್ದಾರೆ. ಅವ್ರೆಲ್ಲಾರನು ನೀವು ಕೇಳ್ಬೇಕು. ಇನ್ನು ಉಳ್ಕೊಂಡ್ರಲ್ಲ ಅವ್ರನ್ನ ಕೇಳ್ಕೊಳ್ಳಿ. ಇವ್ರೆ ನಾವೇನ್ ಮಾಡಕ್ ಬರುತ್ತೆ? ನಥಿಂಗ್ ಡೂಯಿಂಗ್. ಐ ವಿಲ್ ಸೇ ಇಫ್ ದೇರ್ ಇಸ್ ಎ ಸಪರೇಟ್ ಸೂಟ್ ಫೈಲ್ಡ್ ಬೈ ದಿ ಡಾಟರ್ಸ್, ದಿಸ್ ಜಜ್ಮೆಂಟ್ ಶಲ್ ನಾಟ್ ಕಮ್ ಇನ್ ದಿ ವೇ ಇನ್ disposing of the said suit in accordance with law. ಮಾಡೇ ಬಿಡ್ತೀನಿ, ಮುಗೀತಲ್ಲಿ. ಈಗ ಅವ್ರದ್ದು ಮುಗ್ಸೋಣ, ಮುಗೀತಲ್ಲ. ಇಂದಿರಾನಗರದಂತೂ ನೀವು ಕೇಳಕ್ಕಾಗಲ್ಲ. ಇಂದಿರಾನಗರದ್ದು ಅವನ್ ಜೈರಾಮ್ ಪ್ರಾಪರ್ಟಿ, ಅವನ್ ಅವ್ರ ಅಪ್ಪಂಗ್ ಕೊಟ್ಟಿದ್ದ, ಅಲ್ಲಿ ಮುಗೀತು. ಆ ಗಲಾಟೆಗೆ ನೀವು ಇಲ್ವೇ ಇಲ್ಲ. ಆ ಗಲಾಟೆಗೆ ನೀವಿಲ್ಲ. ಐಟಮ್ ನಂಬರ್ 1ಗೆ ಇಲ್ಲಿ ಅಪೀಲ್ ಇರೋದೇ ಅಷ್ಟು. ನಾನ್ ಕೊಟ್ಟಿದ್ದು ಗ್ರೌಂಡ್ ಫ್ಲೋರ್ ಇರಕ್ ಮಾತ್ರ. ಅವರು ನನ್ಗೆ ಪ್ಯಾಸೇಜ್ ಅಡ್ಡ ಮಾಡ್ತಾ ಇದಾರೆ, ಮೇಲ್ಗಡೆ ಹೋಗೋದಕ್ಕೆ ಅಡ್ಡ ಮಾಡ್ತಾರೆ, ಬಾವಿ ನೀರು ತಗೊಳಕ್ ಅಡ್ಡ ಮಾಡ್ತಾರೆ. ನಾವು ಬದ್ಕೊಂಡಿರಕ್ ಅಲ್ಲಿ ಇರಕ್ ಮಾತ್ರ ಬಿಟ್ಟಿದ್ದೆ. ಅವ್ರು ತೀರ್ಕೊಳ್ಳೋದಕ್ ಮುಂಚಿತವಾಗಿ, ನಾನು ಸಾಲ ತೀರ್ಸೋದಕ್ ಮುಂಚಿತವಾಗಿ ಹೊರಗಡೆಗೆ ಯಾರಿಗೂ ಮಾರ್ಬೇಡ ಅಂತ ಹೇಳಿದ್ದೆ. ಆದ್ರೂ ಅವರು ವಿಲ್ ಮಾಡ್ಬಿಟ್ಟಿದ್ದಾರೆ 2ನೇ ಹೆಂಡತಿಗೆ ಅಂತ. 2ನೇ ಹೆಂಡತಿ ನ್ಯಾಚುರಲ್ ಆಗಿ ಕೇಳಿರ್ತಾಳೆ, ನನ್ಗೇನ್ ಮುಂದೆ ಲೈಫ್ ಸೆಕ್ಯೂರಿಟಿ, ನಿಂಗೆ ಇಷ್ಟು ಕೊಟ್ಟೆ, 4 ಮಕ್ಕಳು ಕೊಟ್ಟೆ, ನನ್ಗೇನ್ ಖುಷಿ ಅಂತ. ಅದಕ್ಕೆ ನೀನ್ ಇಟ್ಕೋ ಇದನ್ನ ಅಂತ ಕೊಟ್ಟಿದ್ದಾರೆ. ತಪ್ಪೇನು ಅಲ್ವಾ? ತಪ್ಪೇನು? ಏನೂ ಇಲ್ದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು.